ಈ ಜಿಲ್ಲೆಯವರೇ ಅಲ್ಲ ಮುನ್ಸ್ವಾಮಿ ಅವರು. ಈ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಏನು ಗೊತ್ತು ಸ್ವಾಮಿ? ಅವರು ಬಿಡಿ, ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ನೋಡಿ, ಈಗ ಅವ್ರಿಗೇನು ಕೆಲಸ ಇಲ್ಲ. ಅವರ ಅಧಿಕಾರ ಇದ್ದ ಕಾಲದಲ್ಲಿ ಯಾವ ಭಾಗದಲ್ಲಿ ಯಾವ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚೋದು ಬಿಟ್ರೆ ಬೇರೆ ಯಾವ ಕೆಲಸಗಳು ಅವ್ರು ಮಾಡಲಿಲ್ಲ. ಯುವಕರನ್ನ ಹಾಳು ಮಾಡಿ ಬೆಂಕಿ ಹಚ್ಚಿ ಒಂದೊಂದು ತಾಲೂಕಲ್ಲಿ ಯಾರ್ಯಾರು ಸಮಾಜ ಘಾತಕ ಇರ್ತಾರೆ, ಯಾರು ರೌಡಿಸಮ್ ಮಾಡ್ತಾರೆ, ಯಾರು ಜಮೀನಿನಿಂದ ಕಬಳಿಸ್ತಾರೆ, ಯಾರ್ಯಾರು ಸಮಾಜದಲ್ಲಿ ಕೆಟ್ಟ ವ್ಯಕ್ತಿ ಇದ್ದಾರೆ ಅವ್ರನ್ನ ಜೊತೆ ಮಾಡಿಕೊಂಡು ಅವ್ರ ಪ್ರೋತ್ಸಾಹ ಸಂಪ್ರದಾಯ ಗೌರವಾನ್ವಿತ ಮುನ್ಸ್ವಾಮಿ ಅವ್ರದ್ದು. ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಲಿ? ಅವ್ರಿಗೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ. ನನಗೆ ಮಾಡಲಿಕ್ಕೆ ಭಾಳಷ್ಟು ಕೆಲಸ ಇದೆ. ಅವ್ರು ನನ್ನ ಮೈಂಡನ್ನು ಡೈವರ್ಟ್ ಮಾಡಬೇಕು ಅಂತ ದಿನೋ ಪ್ರಯತ್ನ ಮಾಡ್ತಾರೆ. ಪಾಪ ಅದು ಸಾಧ್ಯ ಆಗೋದಿಲ್ಲ. ಅವ್ರು ಏನೇ ಮಾತಾಡ್ಕೊಳ್ಳಿ, ಭ್ರಷ್ಟಾಚಾರ ಮಾತಾಡ್ಕೊಳ್ಳಿ, ಅವ್ರಿಗೆ ನಿರೂಪಣೆ ಮಾಡೋಕೆ ಆಯ್ತಾ? ಇಲ್ಲ, ಇನ್ನೊಂದೇನೋ ಮಾತಾಡ್ತಾರೆ, ಯಾವುದು ಏನೋ ರಸ್ತೆಗಳು ಮಾತಾಡ್ತಾರೆ, ಅಭಿವೃದ್ಧಿ ಮಾತಾಡ್ತಾರೆ. ಹೌದು ಸ್ವಾಮಿ, ರಸ್ತೆ ನಾವು ಮಾಡ್ತೀವಿ, ಅಗಲೀಕರಣ ಮಾಡ್ತೀವಿ. ಆ ರಸ್ತೆ ಅಗಲೀಕರಣ ಮಾಡಿ ರಸ್ತೆಯನ್ನು ಮಾರ್ಕೊಂಡಿಲ್ಲ, ಸರ್ಕಾರಿ ಜಮೀನುಗಳನ್ನು ಮಾರ್ಕೊಂಡಿಲ್ಲ. ಎಸ್, ರಸ್ತೆ ಅಗಲೀಕರಣ ಮಾಡ್ತೀವಿ. ಯಾರಿಗೋಸ್ಕರ? ಪಬ್ಲಿಕ್ಗೋಸ್ಕರ, ನನಗೋಸ್ಕರ ಅಲ್ಲ, ನನ್ನ ಸ್ವಂತಕ್ಕಲ್ಲ. ಇವತ್ತು ಬಗಾಡಕ್ಕೆ ಹೋದ ರಸ್ತೆಯನ್ನು ಮಾಡ್ತಾ ಇದ್ದೀನಿ. ಆ ರಸ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು ತೆರವು ಮಾಡಲೇಬೇಕು. ನಾನು ಯಾಕೆ ತೆರವು ಮಾಡಬೇಕು? ಪಬ್ಲಿಕ್ಗೋಸ್ಕರ ಮಾಡಬೇಕು. ಈ ಜಿಲ್ಲೆಯವರೇ ಅಲ್ಲ ಮುನ್ಸ್ವಾಮಿ ಅವರು. ಈ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಏನು ಗೊತ್ತು ಸ್ವಾಮಿ? ಅವ್ರು 5 ವರ್ಷ ಸಂಸದರಾಗಿದ್ದರು, ಬರೀ ಏನೂ ಮಾಡಲಿಲ್ಲ, ಬರೀ ರೈಲು ಬಿಟ್ಟಿದ್ದು. ಎಲ್ಲ ರೈಲು ಜಂಕ್ಷನ್ ಮಾಡೋದು ನಾನೇ ಮಾಡಿಸಿದ್ದೆ ಅನ್ನೋದು. ಮತ್ತು ನೋಡಿದೆ ನಾನು. ಪಾಪ ಅವರು ಈ ಬೂದಿಕೋಟೆ ರೈಲ್ವೆ ಬ್ರಿಡ್ಜ್ ನಾನು ಮಾಡಿಸ್ತೇನೆ ಅಂತ ಮಾಡ್ತಾ ಇದ್ರು. ಪಾಪ ಇತಿಹಾಸ ಗೊತ್ತಿಲ್ಲ ಅವರಿಗೆ. ಆ ಬೂದಿಕೋಟೆ ರೈಲ್ವೆ ಬ್ರಿಡ್ಜ್ ಏನಿದೆ, KH ಮುನಿಯಪ್ಪನವರು ರೈಲ್ವೆ ಮಂತ್ರಿಗಳಾಗಿದ್ದಾಗ, ಖರ್ಗೆ ಸಾಹೇಬರು ರಾಷ್ಟ್ರೀಯ ಮಂತ್ರಿಗಳಾಗಿದ್ದಾಗ, KGF ಬಂದಾಗ ನಾವೆಲ್ಲ ಸೇರಿ ಕೊಟ್ಟಂಥ ಪ್ರಪೋಸಲ್ ಅದು. ಆ ಸರ್ಕಾರ, ನಮ್ಮ ಸರ್ಕಾರ ಹೋದ್ಮೇಲೆ ಪೆಂಡಿಂಗ್ ಇತ್ತು. ಮತ್ತೆ ಅದು ಇಂಪ್ಲಿಮೆಂಟ್ ಆಗಿರ್ಬೋದು. ಅದರಲ್ಲಿ ಇವ್ರದ್ದು ಏನು ದೊಡ್ಡ ಹೆಚ್ಚುಗಾರಿಕೆ ಏನಿಲ್ಲ. ಇದು ಬೆಂಗಳೂರಿಂದ ಜೋಲಾರ್ಪೇಟೆ, ಚೆನ್ನೈ ತನಕ ಎಲ್ಲ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಅದ್ರ ಇವ್ರದ್ದು ವಿಶೇಷ ಅನುಗ್ರಹ ಏನಿಲ್ಲ. ಇವ್ರು ಕಾಳಜಿ ವಹಿಸಿ ಸ್ಪೆಷಲ್ಲಾಗಿ ಗ್ರ್ಯಾಂಟ್ ತೊಗೊಂಬಂದು ಅಭಿವೃದ್ಧಿ ಮಾಡಿದ್ರೆ ಹೇಳಿ. ಅದು ಬಿಟ್ಟು ನೋಡಿ, ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡಿದ್ರೆ ವ್ಯರ್ಥ ಸಮಯ ಆಗ್ತದೆ.